ಅವರು ಕೂಡ ಟ್ಯಾಕ್ಸ್ ಕಟ್ಟೋ ಅಂತ ಒಂದು ಬೆಳವಣಿಗೆನ ಇಟ್ಕೊಳ್ಳೇಬೇಕು. ಇನ್ನು ಕಮರ್ಷಿಯಲ್ ಪರ್ಪಸ್ಗೆ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಕಮರ್ಷಿಯಲ್ ಇನ್ಶೂರೆನ್ಸ್ ಅಂತಾನೆ ಬರ್ತದೆ. ಆ ಇನ್ಶೂರೆನ್ಸ್ ಪ್ರಕಾರ ಆ ಇನ್ಶೂರೆನ್ಸ್ ಸಂಸ್ಥೆಯವರುಗಳು ಆ ಬೈಕ್ಗಳಿಗೆ ಯಾವ್ಯಾವ ರೀತಿ ಇನ್ಶೂರೆನ್ಸ್ಗಳನ್ನ ಒದಗಿಸುವಂತ ಕೆಲಸ ಮಾಡ್ತಾರೋ ಅದು ಇನ್ಶೂರೆನ್ಸ್ ಇಲಾಖೆಗೆ ಬಿಟ್ಟಿದ್ದು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಬೆಳವಣಿಗೆನ ಮಾಡ್ಬೇಕು. ಆಮೇಲೆ ಯೂನಿಫಾರ್ಮ್, ಮಸ್ಟ್ ಅಂಡ್ ಶುಡ್ ಯೂನಿಫಾರ್ಮ್, ಪ್ಯಾಂಟು ಶರ್ಟು. ನಮ್ಮ ಆಟೋದವ್ರಿಗೆ ಹೆಂಗೆ ಕಾಕಿ ಅಂತ ಕೇಳ್ತಾರೆ, ಕಾರ್ ಅವ್ರಿಗೆ ಹೆಂಗೆ ವೈಟ್ ಅಂಡ್ ವೈಟ್ ಅಂತ ಕೇಳ್ತಾರೆ, ಇತರೆ ಚಾಲಕರುಗಳಿಗೆ ಏನು ಯೂನಿಫಾರ್ಮೇ ಕೇಳ್ತಾರೆ. ಈ ಟೂ ವೀಲರ್ ಓಡಿಸುವಂತವನ್ಗೂ ಕೂಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕು, ಯೂನಿಫಾರ್ಮ್ ಇರಲೇಬೇಕು. ಆಮೇಲೆ ನಮ್ಮ ಹೈಕೋರ್ಟ್ ಈ ಆಪ್ ಆಧಾರಿತ ಸಂಸ್ಥೆಗಳು ಇಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂದ್ರೆ 2016ರಲ್ಲಿ ಇದೇ ಹೈಕೋರ್ಟ್ 260 ಪುಟಗಳ ಒಂದು ಆದೇಶನ ಕೊಟ್ಟಿತ್ತು. ಅದರಲ್ಲಿ ಮೂಲ ನಿವಾಸಿಗಳು ಇಲ್ಲಿ ಚಾಲಕರಾಗಿ ಕೆಲಸ ಮಾಡಬೇಕು, ಅವರು ಸತತವಾಗಿ ಇಲ್ಲಿ 2 ವರ್ಷ ಕರ್ನಾಟಕದಲ್ಲಿ ನೆಲೆಸಿರ್ಬೇಕು, ಅವನು ಕನ್ನಡನ ಸುಲಲಿತವಾಗಿ ಮಾತಾಡೋದಕ್ಕೆ ಬರಬೇಕು, ಕನ್ನಡದಲ್ಲಿ ಅವನಿಗೆ ವ್ಯವಹರಿಸಕ್ ಬರಬೇಕು ಅನ್ನೋ ರೀತಿಯಲ್ಲಿ ಈ ಆಪ್ ಸಂಸ್ಥೆಗಳಿಗೆ ಹೈಕೋರ್ಟ್ ಆದೇಶ ಕೊಟ್ಟಿರುವಂತದ್ದು. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಯಾವ್ದೋ ಬೇರೆ ಬೇರೆ ರಾಜ್ಯದ ಗಾಡಿಗಳನ್ನ ತಗೊಂಡ್ಬಂದು ಓಡಿಸೋ ಆಗಿಲ್ಲ, ಯಾವ್ದೋ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಅವನು ರೈಡರ್ ಅನ್ನೋ ರೀತಿಲೆಲ್ಲ ಮಾಡೋ ಆಗಿಲ್ಲ. ಅವನಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ಇರಬೇಕು, ನಿಬಂಧನೆಗಳು ಈ ರೀತಿಯಲ್ಲಿ ಸಾರಿಗೆ ಇಲಾಖೆ ಗೈಡ್ಲೈನ್ಸ್ ಕೊಡ್ಲೇಬೇಕು. ಒಂದು ಬೇಜಾರಿನ ಸಂಗತಿ ಅಂದ್ರೆ ಸಾರಿಗೆ ಇಲಾಖೆಯವ್ರು ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ರಿ, ನಿಜವಾಗ್ಲೂ ಅವ್ರಿಗೆ ಏನೂ ಇಲ್ಲ. ಯಾಕೆ ಅಂದ್ರೆ ಯಾರ್ ಸಾರ್ ಇವರು ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಯಾರು ಇವರೆಲ್ಲ? ಇವರು ಅಗ್ರಿಗೇಟರ್ ಲೈಸೆನ್ಸೇ ತಗೊಂಡಿಲ್ಲ. ಇವರು ಹೆಂಗಿಲ್ ರನ್ ಮಾಡ್ತಾ ಇದಾರೆ ಅನ್ನೋದೇ ನಮ್ಗೆ ಇವ್ರುಗಳಿಗೆ ಯಾರು ಕುಮ್ಮ ಕೊಡ್ತಿರೋರು ಯಾರು? ಏನ್ ಈ ರಾಜ್ಯ ಸಿಎಂ ಕೊಡ್ತಾವ್ರ, ಇಲ್ಲ DCM ಕೊಡ್ತಾವ್ರ, ಇಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೊಡ್ತಾವ್ರ? ಲೈಸೆನ್ಸೇ ಇಲ್ಲ ಸರ್. ಒಂದ್ ವೇಳೆ ಇವ್ರು ಲೈಸೆನ್ಸ್ ತಗೊಂಡಿದ್ರು ಬರೀ ಕ್ಯಾಬ್ ಮಾತ್ರ ಇವ್ರಿಗೆ ಇಲ್ಲಿ ಸೇವೆ ಕೊಡೋದಕ್ಕೆ ಅನುಮತಿ ಕೊಟ್ಟಿರೋದು. ನೀನ್ ಅದನ್ನ ಬಿಟ್ಬಿಟ್ಟು ಆಟೋ ಓಡಿಸ್ಕೋ, ಕ್ಯಾಬ್ ಓಡಿಸ್ಕೋ, ಅಲ್ಲ ಇದು ಟೂ ವೀಲರ್ ಓಡಿಸ್ಕೋ, ಸೈಕಲ್ ಓಡಿಸ್ಕೋ ಅಂತ ಎಲ್ಲ ಕೊಟ್ಟಿಲ್ಲ. ಇವ್ರು ಕೊಟ್ಟಿರೋದು ನೀನು ಟ್ಯಾಕ್ಸಿ ಸರ್ವಿಸ್ ಕೊಡೋದಕ್ಕೆ ಮಾತ್ರ ಅಗ್ರಿಗೇಟರ್ ಲೈಸೆನ್ಸ್ ಇರೋದು. ಇವ್ರು ಮನ್ಸಕ್ ಬಂದಂಗೆಲ್ಲ ಇವ್ರುಗಳು ಇಲ್ಲಿ ಬಂದು ರೆಡ್ ಕಾರ್ಪೆಟ್ ಹಾಸಿ ನಮ್ಗೆ ಇಲ್ಲಿ ಬಿಸ್ನೆಸ್ ಮಾಡಕ್ ಜಾಗ ಕೊಟ್ಬಿಟ್ಟವ್ರೆ ಅನ್ಬಿಟ್ಟು ಈ ರೀತಿ ಮನ್ಸಕ್ ಬಂದಂಗೆಲ್ಲ ಇವ್ರು ಹಿಂಗ್ ಮಾಡ್ತಾ ಇರೋದಿದೆಯಲ್ಲ, ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಾಮರ್ದ್ರಗಳ ಸರ್ಕಾರನ ಇವುಗಳು, ಬರುವಂತ ಸರ್ಕಾರಗಳು ಎಲ್ಲವೂ ನಾಮರ್ದ್ರಗಳೇನ ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ನಿಸ್ಬಿಟ್ಟಿದೆ. ಸರ್, ಈಗ ಕಂಪ್ನಿಗಳಿಗೆ ಬೈಕ್ ಟ್ಯಾಕ್ಸಿ ಬೆಲೆ ಯಾಕೆ ಒಲವು? ನಿಮ್ಮಲ್ಲೂ ಈಗ ಕ್ಯಾಬ್ ಆಟೋದಲ್ಲೂ ಕಮಿಷನ್ ಸಿಗುತ್ತೆ, ಬೈಕಲ್ಲೂ ಕಮಿಷನ್ ಸಿಗುತ್ತೆ, ಆದ್ರೂ ಯಾಕೆ ಸರ್ ಕಂಪ್ನಿಗಳಿಗೆ ಯಾಕೆ ಒಲವು ಅಂದ್ರೆ ನೋಡಿ ಸರ್, ಕಂಪ್ನಿ ಇವಾಗ ಉದಾಹರಣೆಗೆ ನೋಡಿ, ರ್ಯಾಪಿಡೋ ಅನ್ನೋ ಈ ಒಂದು ಸಂಸ್ಥೆ ಬಂತಲ್ಲ, ಇವನ್ ಯಾವ ಬೇಸ್ ಮೇಲೆ ಬಂದಿದ್ ಗೊತ್ತಾ ಸರ್? ನಾನು ಬೈಕ್ ಸರ್ವಿಸ್ ಕೊಡ್ತೀನಿ ಅಂತ ಬಂದಿದ್ದು. ಈಗ ಓಲಾ ಊಬರ್ ಅಲ್ಲಿ ಬೈಕ್ ಸರ್ವಿಸ್ ಇರ್ಲಿಲ್ಲ, ಬರೀ ಕ್ಯಾಬ್ ಮತ್ತೆ ಆಟೋ ರನ್ ಆಗ್ತಾ ಇತ್ತು. ಇವನು ಬಂದಿದ್ದೇ ನಾನು ಬೈಕ್ ಸರ್ವಿಸ್ ಕೊಡಕ್ಕೆ ಅಂತ. ಇವನು ಬೈಕ್ ನ ಸರ್ವಿಸ್ ಕೊಡಕ್ ಶುರು ಮಾಡಿದಾಗ ಜನ ಏನ್ ಮಾಡಿದ್ರು, ಈ ಆಪ್ ನೆಲ್ಲ ಡೌನ್ಲೋಡ್ ಮಾಡ್ಕೊಳಕ್ ಶುರು ಮಾಡಿದ್ರು.